ಹಳೆ ಕಥೆಗಳಲ್ಲೆಲ್ಲ ಹೇಳ್ತಾರಲ್ಲ, ಯಾರೋ ಒಬ್ಬ ಎಷ್ಟೋ ವರ್ಷ ತಪಸ್ಸು ಮಾಡಿದ. ಆಕಾಶದಿಂದ ಶಿವ ಇಳಿದು ಬಂದು, ಮಗನೇ ಏನು ಬೇಕೋ ಕೇಳು ಅಂದ. ಇವನೇನು ಕೇಳಿದ, ದೇವರು ತಕ್ಷಣ ತಗೋ ಮಗನೇ ಅಂತ ಕೊಟ್ಟ. ಈ ತರಹದ ಕಥೆಗಳೆಲ್ಲ ಯಾರಿಗೆ ಗೊತ್ತಾ? ಯಾರ ಬುದ್ಧಿ ಮುಂಡಾಗಿದೆಯೋ, ಯಾರಿಗೆ ಸೂಕ್ಷ್ಮವಾದ ವಿಷಯಗಳು ತಲೆಗೆ ಹತ್ತಲ್ವೋ ಅಂಥವರಿಗೆ ಈ ರೀತಿ ಕಥೆ ಕಟ್ಟಿ ಹೇಳ್ತಾರೆ. ಇವತ್ತು ಅಧ್ಯಾತ್ಮದ ಹೆಸರಲ್ಲಿ ಎಂತೆಂತಹ ಮೂಢನಂಬಿಕೆಗಳು ತುಂಬಿಕೊಂಡಿವೆ ಅಂದ್ರೆ ಅವು ಅನಕ್ಷರಸ್ಥರಿಗಿಂತ ಈ ಓದಿಕೊಂಡಿರೋ ಜನರಲ್ಲೇ ಜಾಸ್ತಿ ಇವೆ. ಕೆಲವರು ತುಂಬಾ ಓದಿರ್ತಾರೆ, ತಾವೇನೋ ದೊಡ್ಡ ಸೈಂಟಿಸ್ಟ್ಗಳು ಅನ್ನೋ ತರ ಮಾತಾಡ್ತಾರೆ. ಅವರು ಅಧ್ಯಾತ್ಮದ ಬಗ್ಗೆ ಹೇಗೆ ಹೇಳ್ತಾರೆ ಗೊತ್ತಾ? ದೇವರು ಅಂದ್ರೆ ಏನು ಗೊತ್ತಾ? ಅದು ಬರೀ ಎನರ್ಜಿ ಅಂತಾರೆ. ಇದನ್ನ ಹೇಳುವಾಗ ಅವರಿಗೆ ಒಳಗಿನಿಂದ ಎಂಥ ಗತ್ತು ಅಂದ್ರೆ, ನೋಡಿ, ನಾವು ತುಂಬಾ ಹೈ ಲೆವೆಲ್ ವಿಷಯ ಮಾತಾಡ್ತಿದ್ದೀವಿ, ನಾವು ದೇವರನ್ನ ಶಕ್ತಿ ಅಂತ ಕರಿತಿದ್ದೀವಿ ಅಂತ. ಅರೆ ಮತಿಗೇಡಿಗಳೇ, ನೀವು ಯಾವುದನ್ನ ಶಕ್ತಿ ಅಥವಾ ಎನರ್ಜಿ ಅಂತಿದ್ದೀರೋ ಅದು ಕೂಡ ಮ್ಯಾಟರ್ ಅಥವಾ ಪದಾರ್ಥವೇ ಅಲ್ವಾ? ಹಾಗಾದ್ರೆ ನೀವು ಈಶ್ವರ ಅಂದ್ರೆ ಶಕ್ತಿ ಅಂದಾಗ ಏನಂದ ಹಾಗಾಯ್ತು? ಈಶ್ವರನು ಒಂದು ಪದಾರ್ಥ ಅಂದ ಹಾಗಾಯ್ತು. ನೋಡಿ, ಕೊನೆಗೂ ನೀವು ಮಾಡಿದ್ದು ಅದೇ ಅಹಂ ದೇಹಾತ್ಮ ಅನ್ನೋ ಹಳೆ ಚಾಡಿ. ಅಂದ್ರೆ ನಾನು ಒಂದು ಪದಾರ್ಥ, ಹಾಗಾಗಿ ನನ್ನ ದೇವರು ಕೂಡ ಪದಾರ್ಥವೇ ಅಂತ ಫಿಕ್ಸ್ ಹಾಕಿ ಬಿಟ್ರಿ. ಇದರಲ್ಲಿ ಅಧ್ಯಾತ್ಮ ಎಲ್ಲಿದೆ? ಅಧ್ಯಾತ್ಮ ಅಂದ್ರೆ ಸೂಕ್ಷ್ಮತೆ ಅಲ್ವಾ?